ಮಲ್ಲಿಕಾರ್ಜುನ್ ಅವರ ಒಂದು ಹೇಳಿಕೆ ಸಾಕಷ್ಟು ವಿವಾದಕ್ಕೆ ಮಾಡಿಕೊಟ್ಟಿರೋದು. ಅಂದ್ರೆ ಮೋದಿ ಅವರನ್ನ ಉಗ್ರವಾದಿಯರಿಗೆ ಹೋಲಿಸಿರೋದು. ಈ ಬಗ್ಗೆ ಮಾತನಾಡಲು MLC ರವಿಕುಮಾರ್ ಆದಂತ ನಮ್ಮ ಜೊತೆ ಇರುವಂತದ್ದು. ಸರ್, ಮೋದಿ ಅವರ ಹೇಳಿಕೆ ಯಾವ ರೀತಿ ನೋಡ್ತಿದ್ದೀರಿ? ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ಅನುಭವಸ್ಥ ರಾಜಕಾರಣಿ, ಬಹಳ ಸೀನಿಯರ್. ದೇವೇಗೌಡರನ್ನ ಬಿಟ್ಟರೆ ನೆಕ್ಸ್ಟ್ ಸೀನಿಯರ್ ಯಾರಪ್ಪ ನಮ್ಮ ರಾಜ್ಯದಲ್ಲಿ ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ, ಯಡಿಯೂರಪ್ಪನವರು, ಸಿದ್ದರಾಮಯ್ಯ ಅವರು, ಇವರೆಲ್ಲ ಬಹಳ ಸೀನಿಯರ್ ರಾಜಕಾರಣಿಗಳು. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಈ ಥರದ ಮಾತುಗಳನ್ನು ನಮ್ಮ ರಾಜ್ಯ, ನಮ್ಮ ದೇಶ ನಿರೀಕ್ಷೆ ಮಾಡಿರಲಿಲ್ಲ. ಪದೇ 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 ಈ ಥರದ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಇದು ಅವ್ರ ಘನತೆಗೆ ತಕ್ಕಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಅವರು ಈ ದೇಶ ಮೆಚ್ಚೋತನ ಮಾತಾಡ್ತಾ ಇದ್ದಾರೆ. ಜನ ಎಲ್ಲ ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತ ಅವ್ರನ್ನೆಲ್ಲ ಹೀಯಾಳಿಸ್ತಾ ಇದ್ದಾರೆ. ಹಾಗಾಗಿ ಕೂಡಲೇ ನರೇಂದ್ರ ಮೋದಿಜಿ ಅವ್ರನ್ನ ಭಯೋತ್ಪಾದಕ ಅಂತ ಕರೆದಿರೋದನ್ನ, BJPಯನ್ನ, RSSನ ಕಾರ್ಯಕರ್ತರನ್ನ ವಿಷಸರ್ಪ ಅಂತ ಕರೆದ್ಬಿಟ್ಟು, ನೀವು ಅಕಸ್ಮಾತ್ ನಮಾಜ್ ಮಾಡ್ತಾ ಇದ್ರೆ ನಮಾಜ್ ಮಾಡೋದನ್ನ ಬಿಟ್ಟು ಮೊದಲು ಅವ್ರನ್ನ ಹೊಡೆದಾಕಿ ಅಂತ ಕರೆ ಕೊಟ್ಟಿರೋದು, ಇದೆಲ್ಲ ಅವರ ಅನುಭವಕ್ಕೆ ತಕ್ಕದಾದಂಥ ಮಾತುಗಳಲ್ಲ. ಹಾಗಾಗಿ ಕೂಡಲೇ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಪಡಿಸುತ್ತೆ, ದೇಶದ ಜನರ ಕ್ಷಮೆಯನ್ನ ಕೇಳಬೇಕು ಅಂತ ನಾನು ಆಗ್ರಹ ಪಡಿಸ್ತೇನೆ. ಸರ್, ದೇಶಾದ್ಯಂತ ಸೋಲಿನ ಹತಾಶೆಯಿಂದ ಈ ರೀತಿ ಹೇಳಿಕೆ ಕೊಡ್ತಿದ್ದಾರೆ. ಯಾಕೆಂದ್ರೆ ಹಿಂದೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅದೇ ರೀತಿ ಮಾತನಾಡ್ತಿದ್ರು. ಈಗ ಅವ್ರ ತಲೆಯಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡ್ತಾರೆ. ಅಲ್ಲ, ಇದು ಇವರಿಬ್ರು ಹಂಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ಲಾನ್ಡ್ ಆಗಿ ಮಾತಾಡ್ತಾ ಇದ್ದಾರಾ ಅನ್ನುವಂಥ ಒಂದು ಡೌಟ್, ಒಂದು ಸಂಶಯ ಇಡೀ ದೇಶದ ಜನರನ್ನ ಕಾಡ್ತಾ ಇದೆ. ಅವ್ರ ಅಪ್ಪ ಮಗ ಹಿಂಗೆ ಮಾತಾಡ್ತಾ ಇದ್ದಾರೆ ಮತ್ತು ಕಾಂಗ್ರೆಸ್ ಪಾರ್ಟಿನಲ್ಲಿ ಅನೇಕರು ಇದೇ ಸ್ವರದಲ್ಲಿ ಇದೇ ದಾರಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಇದು ಕಾಂಗ್ರೆಸ್ ಪಾರ್ಟಿನಲ್ಲಿ ಯೋಜನೆ ಮಾಡಿನೇ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಆದ್ರಿಂದ ಇವಾಗ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಪಡಿಸುತ್ತೆ, ನೀವು ಕೂಡಲೇ ಕ್ಷಮೆಯನ್ನು ಯಾಚಿಸ್ಬೇಕು. ನರೇಂದ್ರ ಮೋದಿಜಿ 140 ಕೋಟಿ ಜನ ನರೇಂದ್ರ ಮೋದಿಜಿ ಅವರನ್ನ 3ನೇ ಬಾರಿ ಪ್ರಧಾನಮಂತ್ರಿ ಮಾಡಿರೋದು. ಅವ್ರ ಭಯೋತ್ಪಾದಕರಂತ ನೀವು ಕರೆಯೋದಕ್ಕೆ ನಿಮಗೆ ಸಂಕೋಚ ಅನ್ಸಲ್ವಾ, ನಾಚಿಕೆ ಅನ್ಸಲ್ವಾ? ಹಾಗಾಗಿ ಕೂಡಲೇ ನರೇಂದ್ರ ಮೋದಿಜಿ ಅವ್ರ ಬಗ್ಗೆ ಈ ತರ ಮಾತಾಡಿರ್ತಕ್ಕಂಥದ್ದು ತಪ್ಪಾಯ್ತು ಅಂತೇಳಿ ಕ್ಷಮೆಯನ್ನ ಯಾಚಿಸ್ಬೇಕು ಅಂತ ನಾನು ಆಗ್ರಹ ಪಡಿಸ್ತೇನೆ. ಇಷ್ಟು MLC ರವಿಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಜು ಜೊತೆ KS ಮಾರ್ತಿನೇಕ, ಫ್ರೀಡಂ ಟಿವಿ, ಬೆಂಗಳೂರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.